ಎಲ್ರಿಗೂ ನಮಸ್ಕಾರ. 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಯರ್ಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಶಾಲೆಗಳಿಗೆ ಹೋಗಿ ಅಲ್ಲಿ ಸ್ವತಂತ್ರ ದಿನಾಚರಣೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೋಡೋಣ. ಇದು ನಮ್ಮ ಪಂಚಾಯಿತಿಯ ಗುರುವಾರ ರಾತ್ರಿಯ ಅಲಂಕಾರಿಕ ದೃಶ್ಯ. ಇದು ನಮ್ಮ ಪಂಚಾಯಿತಿಯ ಫೀಲ್ಡ್. ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ. ಬಾಳೆಕಂದು, ಮಾವಿನ ತೋರಣಗಳಿಂದ, ಹೂಗಳಿಂದ ಸಿಂಗಾರ ಮಾಡಿದ್ದಾರೆ. ಇದು ನಮ್ಮ ಪಂಚಾಯಿತಿ ಫೀಲ್ಡ್. ಇಲ್ಲೆಲ್ಲ ನಮ್ಮ ಪಂಚಾಯಿತಿ ಸ್ಟಾಫ್ ಮತ್ತು ಅಧ್ಯಕ್ಷರು, ಮೆಂಬರ್ಗಳು ಮತ್ತು ಈ ಊರಿನ ಗ್ರಾಮಸ್ಥರು. ಇವನು ನನ್ನ ಮಗ. ಇವಾಗ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸು ನಮ್ಮ ಪಂಚಾಯಿತಿ ಫೀಲ್ಡಿಗೆ ಬರ್ತಿದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ. ಇವರೆಲ್ಲ ನಮ್ಮ ಪಂಚಾಯಿತಿ ಫ್ರೆಂಡ್ಸು. ಮೊದಲು ಪೂಜೆ ಮುಗಿಸ್ಕೊಂಡ್ವಿ. ಪೂಜೆ ಮುಗಿದ ಮೇಲೆ ನಾವೆಲ್ಲ ಹೋಗಿ ಫ್ಲ್ಯಾಗ್ ಹಾರಿಸಿದ್ವಿ ಮತ್ತು ರಾಷ್ಟ್ರಗೀತೆ ಮತ್ತು ಒಂದೇ ಮಾತರಂ ಗೀತೆ ಆಡಿದ್ವಿ. ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರು, ಸ್ಕೂಲಿಗೆ ಹೋಗಿದ್ವಿ. ಇದು ನಮ್ಮೂರಿನ ಪ್ರೈಮರಿ ಸ್ಕೂಲ್ ಫೀಲ್ಡ್. ಇವಾಗ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸು ಟಿಫನ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಇನ್ನೇನು, ಅದು ಮುಗಿಯುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ. ಪ್ರೈಮ್ ಮಿನಿಸ್ಟರ್ ಅವಾರ್ಡಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಮ್ಮೂರು ಇಂಥ ಸ್ಕೂಲಿಗೆ ಅವಾರ್ಡ್ ತೊಗೊಂಡಕ್ಕೆ ಕಾರಣರಾದ ಟೀಚರ್ಸ್ಗೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಮತ್ತು ಅಲ್ಲಿರೋಂಥ ಮಕ್ಕಳೆಲ್ಲನ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ರು ಮತ್ತು ನನ್ನನ್ನು ವೇದಿಕೆ ಮೇಲೆ ಕರೆದಿದ್ರು. ಸೊ ಹೋಗಿದ್ದೆ. ಅಲ್ಲಿ ಒಂದು ನನ್ನ ಸ್ವತಂತ್ರ ದಿನಾಚರಣೆಗಾಗಿ ಭಾಷಣ ಮಾಡಿ ಮತ್ತು ಬಂದು ನಾವೆಲ್ಲ ಪಂಚಾಯತಿ ಕಡೆಯಲ್ಲಿ ಎಲ್ಲ ಮೆಂಬರ್ಸ್ ಒಟ್ಟಿಗೆ ಒಂದು ಫೋಟೋ ತಗೊಂಡೆ. ಇವಳು ನನ್ನ ಪಂಚಾಯತಿಯಲ್ಲಿ ನನ್ನ ಜೊತೆ ಉಪಾಧ್ಯಕ್ಷ ಆಗಿದ್ದವರು, ಈಗ ಹಾಲಿ ಮೆಂಬರ್, ವೆರಿ ಕ್ಲೋಸ್ ಫ್ರೆಂಡ್. ತುಂಬ ದಿನ ಆಯಿತು ಭೇಟಿಯಾಗಿ ಅವಳ ಜೊತೆ ಮಾತಾಡಿ ಸ್ವಲ್ಪ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ. ಮತ್ತು ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿಕೊಂಡು ಮತ್ತು ನಮ್ಮೂರಿಂದ ಹಿರಿಯೂರಿಗೆ ವಾಪಸ್ ಬಂದ್ವಿ. ನಾನು, ನನ್ನ ಮಗ, ನಮ್ಮ ಮನೆಯವರು. ನಾವು ಬೆಳಿಗ್ಗೆನೇ ಹೋಗಿದ್ದರಿಂದ ಅಲ್ಲಿ ನಾನು ಟಿಫನ್ ಮಾಡಿರಲಿಲ್ಲ. ಸೊ ಬಂದು ಟೌನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಹೇಗಿತ್ತು ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.